ರಾಜ್‌ಕುಮಾರ್ ಅವ್ರ ಬಗ್ಗೆ ಹೇಗೆ ಅಭಿಮಾನ ಮೂಡ್ತು ಅಂತ ಹೇಳೋದು ಕಷ್ಟ ಆಗುತ್ತೆ. ಆ, ಯಾಕೆಂದ್ರೆ ಈ ಕೆಲವ್ರು ಹೇಳ್ತಾ ಇರ್ತಾರೆ, ಏನಾರ ಅವ್ರಿಗೆ ಒಂದು ಆ, ಒಂದು ಪ್ರತಿಭೆ ಇತ್ತು ಅಂದ್ರೆ ಅದನ್ನ ಅವ್ರದೇ ಆದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇರ್ತಾರೆ. ಬೈ ಬರ್ತ್ ನನಗೆ ಬಂದಿದೆ ಅಂತ. ಅದೇ ತರ ಈ ಅಭಿಮಾನ ಅನ್ನೋದು ಕೂಡ ನನಗೆ ಬೈ ಬರ್ತ್ ಬಂದಿದೆ. ರಾಜ್‌ಕುಮಾರ್, ನಾವು ಚಿಕ್ಕ ಹುಡುಗರಲ್ಲಿ ರಾಜ್‌ಕುಮಾರ್ ಅವರೊಂದು ಹಾಡು ಕೇಳ್ಕೊಂಡು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಆ ರಾಜ್‌ಕುಮಾರ್ ಅವ್ರ ಸಿನಿಮಾಗಳ ಮೂಲಕ ನಮ್ಮನ್ನ ಆಕರ್ಷಣೆ ಮಾಡಿದ್ರು. ಮತ್ತೆ ಇವತ್ತು ನಾವು ಏನಾದ್ರೂ ನಾವು ಕನ್ನಡ, ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ನಾಡು ನುಡಿ ಅನ್ನೋದು ನಾವು ಏನಾದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ಅದು ರಾಜ್‌ಕುಮಾರ್ ಅವರೇ ಕಾರಣ. ರಾಜ್‌ಕುಮಾರ್ ಅವರು ಕನ್ನಡ ಅಂತ ಹೋದಾಗ, ಓ ಅಣ್ಣವ್ರು ಕನ್ನಡ ಅಂತ ಹೋಗ್ತಾ ಇದ್ದಾರೆ, ಆ ಏನ್ ಕನ್ನಡದಲ್ಲಿ ಏನಿದೆ, ಏನ್ ಸ್ವಾರಸ್ಯ ಇದೆ, ಕನ್ನಡದ ಬಗ್ಗೆ ಏನಿದೆ ಅಂತ ನಾವು ಹೋದಾಗ ಆ ಕನ್ನಡದ ಸ್ವಾದವನ್ನು ನಾವು ಅನುಭವಿಸಿದ್ವಿ. ಆ ಇದು ಇಷ್ಟೇ ಅಂತ ಹೇಳೋದಕ್ಕೆ ಹೆಂಗ್ ಬಂತು, ಹೇಗೆ ಬೆಳೀತು ಅಭಿಮಾನ ಅಂತ ಹೇಳೋದು ಕಷ್ಟ. ಯಾಕಪ್ಪ ಅಂತಂದ್ರೆ ಸುಮಾರು 60ರ 70ರ ದಶಕದಲ್ಲಿ ರಾಜ್‌ಕುಮಾರ್ ಅವರು ಪೀಕ್ ಲೆವೆಲ್ ಅಲ್ಲಿ ಇದ್ದಂತ ಕಾಲ ಅವರ ಜನಪ್ರಿಯತೆಯಲ್ಲಿ. ಅವಾಗ ಒಬ್ರು ಬರಹಗಾರರು ಹೇಳ್ತಾರೆ, ಆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಆ ಅವರ ಲೈಫಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರ ಅಭಿಮಾನಿ ಆಗಿರ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನಾನು ಓದಿದ್ದೀನಿ, ಅದನ್ನು ಮಡಗೂ ಇದ್ದೀನಿ ನಾನು. ಯಾಕೆಂದ್ರೆ ಅಷ್ಟು ರಾಜ್‌ಕುಮಾರ್ ಅವರ ಪ್ರಭಾವ ಇತ್ತು ನಮ್ಮ ಜನತೆಯ ಮೇಲೆ. ಅದೇ ತರ ನಾವು ಪ್ರಭಾವಕ್ಕೊಳಗಾದ್ವಿ. ಪ್ರಭಾವಕ್ಕೊಳಗಾಗಿ ಅದು ಈ ಅಭಿಮಾನ ಬೆಳೀತಾ ಹೋಗ್ತು. ಏನೋ ಒಂದು ಖುಷಿಗೋಸ್ಕರ ನಾವೇನ್ ಮಾಡಿದ್ವಿ, 5ನೇ ಕ್ಲಾಸ್ 5 ವರ್ಷದ ಹುಡುಗನ 1ನೇ ಕ್ಲಾಸ್ ಹುಡುಗನಿಂದ ಆ ಪೇಪರ್ ಕಟಿಂಗ್ ಮಾಡೋದು, ರಾಜ್‌ಕುಮಾರ್ ಅವರ ಭಾವಚಿತ್ರಗಳನ್ನ ಅಂಟಾಕೋದು, ಅದೆಲ್ಲ ಒಂದು ಖುಷಿಗೋಸ್ಕರ ಮಾಡೋದಕ್ಕೆ ಹೊರಟಿದ್ದು. ನಾನು ಬೆಳೆದಾಗೆ ಈ ಅಭಿಮಾನ ಮತ್ತೆ ಈ ಸಂಗ್ರಹ ಅನ್ನೋದು ಇನ್ನೂ ಜಾಸ್ತಿ ಆಯ್ತು ಹೊರತು ಕಡಿಮೆನೇ ಆಗ್ಲಿಲ್ಲ. ಇದನ್ನ ಈ ತರ ನಮ್ಮ ಸ್ನೇಹಿತರುಗಳಾಗ್ಲಿ, ಸುತ್ತಮುತ್ತಲರಾಗ್ಲಿ, ಒಂದು ಒಳ್ಳೆ ಹವ್ಯಾಸ ಅಪ್ಪ, ಯಾರೋ ಏನೋ ಕೆಲ್ಸಕ್ಕೆ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ರಾಜ್‌ಕುಮಾರ್ ಅವ್ರದ ಒಂದು ಸಂಗ್ರಹ ಮಾಡ್ತಾ ಇದೀಯಾ ಅಂದಾಗ ನಮ್ಗೆ ಅದು ಇನ್ನೂ ಒಂಥರ ಸ್ಫೂರ್ತಿ ಆಯ್ತು, ಅದು ಇನ್ನೂ ಜಾಸ್ತಿ ಆಯ್ತು. ಮತ್ತೆ ನಾನು ಈಗ 10 ವರ್ಷದಿಂದ ಏನ್ ಮಾಡಿದೆ, ನಾನು ಒಂದು ಕಂಪ್ಯೂಟರ್ ಶಾಲೆಯನ್ನ ಪ್ರಾರಂಭಿಸಿದೆ. ಅದು ಕೂಡ ನನಗೆ ಸಹಕಾರಿ ಆಯ್ತು. ಇಂಟರ್ನೆಟ್ ಅಲ್ಲಿ ಬಂದಂತ ರಾಜ್‌ಕುಮಾರ್ ಅವರ ಭಾವಚಿತ್ರಗಳನ್ನ ಡೌನ್ಲೋಡ್ ಮಾಡೋದು, ಅದಕ್ಕೆ ನನ್ನದೇ ಆದ ಒಂದು ಡಿಸೈನ್ ಮಾಡೋದು, ಕ್ಲಾರಿಟಿ ಕೊಡೋದು, ಮತ್ತೆ ಅದನ್ನ ಬೆಂಗಳೂರಿಗೆ ಹೋಗುವಾಗ ನಾನು ಪ್ರಿಂಟ್ ಹಾಕ್ಸೋದು, ಅದು ಕೂಡ ನನ್ನ ಸಂಗ್ರಹದಲ್ಲಿ ಬಹಳಷ್ಟು ಒಂದು ಕಾಣಿಸ್ತದೆ ನಿಮಗೆ ಬಂದು ನೋಡಿದಾಗ. ಇದು ನನಗೆ ಬಹಳ ಸಹಕಾರಿ ಆಯ್ತು. ಈಗಿನ ಒಂದು ಯೂತ್ಸ್ಗೆ ಯಾವುದೋ ಒಂದು ಹಳೆಯ ಫೋಟೋವನ್ನು ಹರಿದೋಗಿರೋದನ್ನ ಇಟ್ರೆ ಅವನು ಏನೋ ಅಷ್ಟು ಗಮನ ಹರಿಸಲ್ಲ. ಅದನ್ನೇ ನಾವು ಒಂದು ಸ್ಕ್ಯಾನ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ನಾವು ಕ್ಲಾರಿಟಿಯನ್ನ ಕೊಟ್ಬಿಟ್ಟು ಈಗಿನ ಪ್ರಿಂಟ್ಗಳು ಏನಿದಾವೆ ಆ ತರ ಪ್ರಿಂಟ್ಗಳನ್ನ ಹಾಕಿಸಿದಾಗ ಒಂದು ಅಟ್ರಾಕ್ಷನ್ ಇರ್ತದೆ. ಆ ತರದ್ದು ಕೆಲಸ ಬಹಳ ಆಗಿದೆ. ಈ ತರ ರಾಜ್‌ಕುಮಾರ್ದು ಇನ್ನೂ ಬೆಳೀತಾ ಹೋಯ್ತು, ಇನ್ನೂ ಬೆಳೀತಲೇ ಹೋಗ್ತದೆ. ಈ ನಿಟ್ಟಿನಲ್ಲಿ ಅದು ಪ್ರದರ್ಶನಿಗೆ ಇಡಬೇಕು ಅಂತ ಮಾಡಿದ್ದಲ್ಲ, ನನ್ನ ಒಂದು ಖುಷಿಗೋಸ್ಕರ, ನನ್ನ ಒಂದು ಅಭಿಮಾನಕ್ಕೋಸ್ಕರ ಮಾಡಿದ್ದು. ಆದ್ರೆ 4-6 ಜನ ಪ್ರದರ್ಶನಿಗೆ ಇಡು ಅಂತ ನಮ್ಮ ಸ್ನೇಹಿತರುಗಳು ಸಲಹೆ ಕೊಟ್ಟಿದ್ರಿಂದ ಈಗ ಆ ನಿಟ್ಟಿನಲ್ಲಿ ಹೊರಟಿದ್ದೀನಿ. ಮತ್ತೆ ಆ ನಿಟ್ಟಿನಲ್ಲಿ ಇನ್ನೂ ಅಷ್ಟು ಸಂಗ್ರಹಗಳನ್ನ ಮಾಡಕ್ ನಾನು ಶುರು ಮಾಡಿದ್ದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಈ ತರ ಎಲ್ಲ ಸಂಗ್ರಹ ಮಾಡ್ತಾ ಇದ್ದೀನಿ, ಪ್ರದರ್ಶನಿಗೆ ಇಡ್ತಾ ಇದ್ದೀನಿ ಅಂದಾಗ ನನಗೆ ದೂರದಿಂದ ಕೆಲವರು ನನ್ನ ಹತ್ರ ಏನೋ ಒಂದಿದೆ ಕೊಳ್ಳಿ, ಇದು ನನ್ನ ಹತ್ರ ಇದ್ರೆ ಹಾಳಾಗೋಗ್ತದೆ, ಈ ಫೋಟೋ ಆಗ್ಬೋದು, ಪುಸ್ತಕ ಆಗ್ಬೋದು, ಹಾಳಾಗೋಗ್ತದೆ, ನಿಮ್ಮಲ್ಲಿದ್ರೆ ನೋಡಿ 30-40 ವರ್ಷದಿಂದ ಅವನ್ನ ಅಷ್ಟು ಬಹಳ ಸುರಕ್ಷಿತವಾಗಿ ಕಾಪಾಡ್ಕೊಂಡ್ ಬಂದಿದ್ದೀರಾ, ನಂದೊಂದು ಪುಸ್ತಕ ತಗೊಳ್ಳಿ, ನಂದೊಂದು ಭಾವಚಿತ್ರ ಇದೆ, ನಮ್ದು ರಾಜ್‌ಕುಮಾರ್ ಅವ್ರದ್ದು ಒಂದು ಭಾವಚಿತ್ರ ಇದೆ ನನ್ನಲ್ಲಿ, ಅದನ್ನ ತಗೊಳ್ಳಿ, ಇದು ನಿಮ್ಮಲ್ಲಾದ್ರೆ ಹಾಳಾಗ್ದಾಗಿರ್ತದೆ, ಮತ್ತೆ 100 ಜನ, 1000 ಜನ, ಲಕ್ಷಾಂತರ ಜನ ನೋಡ್ತಾರೆ ಅಂತ ಕೆಲವರು ನನಗೆ ಪುಸ್ತಕಗಳು ಆಗ್ಲಿ, ಭಾವಚಿತ್ರಗಳಾಗ್ಲಿ ನನಗೆ ತಲುಪಿಸ್ತಾ ಇದ್ದಾರೆ. ಇದು ನನಗೆ ಬಹಳ ಖುಷಿ ಅನಿಸ್ತದೆ. ಅದರಿಂದ ಈ ಸಂಗ್ರಹ ಅನ್ನೋದು ಹೋಗ್ತಲೇ ಇರ್ತದೆ. ನಾನು ಇರೋವರೆಗೂ, ಕೊನೆಯವರೆಗೂ ಈ ಸಂಗ್ರಹ ಅನ್ನೋದು ನಿಲ್ಲಲ್ಲ. ಯಾಕೆಂದ್ರೆ ನನ್ನ ಸಂಗ್ರಹದಿಂದಲೇ ಇವತ್ತು ಪ್ರದರ್ಶನ ಮಾಡಕ್ ಸಾಧ್ಯವಾಗಿರೋದು. ಆ ಸಂಗ್ರಹನ ನಾನು ಮುಂದುವರ್ಸ್ಕೊಂಡು ಹೋಗ್ಲೇಬೇಕು. ಮತ್ತೆ ಡಾಕ್ಟರ್ ರಾಜ್‌ಕುಮಾರ್ ಅನ್ನೋರು ಒಂದು ಸಾಗರ. ಇವತ್ತು ನಾನು ಇಷ್ಟು ಸಂಗ್ರಹ ಮಾಡಿದ್ದೀನಿ ಅಂತಂದ್ರು ಇನ್ನೂ ಕೆಲವೊಂದು ನನಗೆ ಭಾವಚಿತ್ರಗಳು ಬೇಕಿತ್ತು ಅನ್ಸುತ್ತೆ. ಇನ್ನೂ ಸುಮಾರು ಒಂದು 20-25 ಪುಸ್ತಕಗಳು ಎಲ್ಲಿ ರಾಜ್ಯಾದ್ಯಂತ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಮ್ಯಾಗಝೈನ್ಸ್ಗಳು ಅಷ್ಟೇ, ಯಾವುದೋ ಒಂದು ಮ್ಯಾಗಝೈನ್ ಅಲ್ಲಿ ಏನೋ ಒಂದು ಕ್ಯಾಪ್ಷನ್ ಕೊಟ್ಟು ಒಂದು ಮುಖಪುಟ ಕೊಟ್ಟು ಬರ್ದಿದ್ರು ಅಂತ ಹೇಳಿ ಎಲ್ಲೋ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಆ ಪುಸ್ತಕ ಮ್ಯಾಗಝೈನ್ ಬೇಕು ಅಂತ ಹುಡುಕಿದ್ರು ಸಿಗಲ್ಲ. ಈ ಹುಡುಕಾಟದಲ್ಲೇ ಇದ್ದೀನಿ. ಇವನು ಮತ್ತೆ ನಾನು ಸಂಗ್ರಹ ಮಾಡ್ಕೊಂಡು ಇನ್ನೂ ಪ್ರದರ್ಶನಿಯನ್ನ ಜೋರಾಗಿ ರಾಜ್ಯಾದ್ಯಂತ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ. ಅವಾಗ ಇಷ್ಟು ಧೈರ್ಯ ಇರ್ಲಿಲ್ಲ ನಮ್ಗೆ. ಅವಾಗ ನಾವು ಇಷ್ಟೊಂದು ಪ್ರಬುದ್ಧಮಾನಕ್ಕೆ ಬಂದಿರ್ಲಿಲ್ಲ. ಈಗಿನ ಮಕ್ಳಿದಾರೆ ಬಿಡ್ರಿ, ಈಗಿನ ಮಕ್ಕಳಿಗೆ ಬೆಂಗಳೂರು ಅಂತಂದ್ರೆ ನೀರು ಕುಡ್ದ ಹಾಗೆ. ನಾವ್ ಹೆಚ್ಚು ಕಡಿಮೆ 20-25 ವರ್ಷದ ಮಕ್ಳಿದ್ದಾಗ ಬೆಂಗಳೂರು ಅಂತಂದ್ರೆ ಅದ್ಭುತ. ಬೆಂಗಳೂರಿಗೆ ಒಂದ್ಸಲ ಹೋಗ್ ಬರ್ಬೇಕು ಅಂತಂದ್ರೆ ಎಲ್ಲೋ ಔಟ್ ಆಫ್ ಕಂಟ್ರಿಗೆ ಹೋಗ್ ಬಂದಾಗಿತ್ತು, ಆ ತರ ಇತ್ತು. ಅದರಿಂದ ರಾಜ್‌ಕುಮಾರ್ ಅವ್ರನ್ನ ನೋಡ್ಬೇಕು ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ನಮ್ ಕಡೆ ಯಾವ್ದೋ ಶೂಟಿಂಗ್ ಮತ್ತೊಂದು ನಡೀತಾ ಇರ್ಲಿಲ್ಲ. ಮನೆಯಲ್ಲಿ ಬಹಳ ಒಂದು ಸ್ಟ್ರಿಕ್ಟ್ ಅನ್ನೋದಿತ್ತು, ಬಹಳ ಸಿಸ್ಟಮ್ಯಾಟಿಕ್ ಒಂದು ಸಂಸಾರದಿಂದ ಬಂದಂತವ್ರು ನಾವು.
ಅದರಿಂದ ಅದು ಅವಕಾಶ ಆಗ್ಲೇ ಇಲ್ಲ. ಆದ್ರೂ ಒಂದು ಸಲ 96 ಅಲ್ಲಿ ರಾಜ್ಕುಮಾರ್ ಅವರಿಗೆ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದಾಗ ತುಮಕೂರಲ್ಲಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ರಾಜ್ಕುಮಾರ್ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ರು. ಮಾನ್ಯ ಭಾಸ್ಕರಪ್ಪನವರು ಅವ್ರಿಗೆ ಅವಾಗ ಸಂಸದರಾಗಿದ್ರು ಅಂತ ಕಾಣ್ತದೆ. ಅವಾಗ ನಾವು ಇಲ್ಲಿನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನಮ್ಮ ಶಾಸಕರ ಜೊತೆ ಎಲ್ಲ ಹೋದ್ವಿ. ಆದ್ರೆ ಅಲ್ಲಿ ವೇದಿಕೆಯನ್ನ ಹತ್ತೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಯಾಕೆಂದ್ರೆ ಅಷ್ಟೊಂದು ಜನಸ್ತೋಮದಲ್ಲಿ ರಾಜ್ಕುಮಾರ್ ಅವ್ರನ್ನ ಸನ್ಮಾನ ಎಲ್ಲ ಆದ್ಮೇಲೆ ವಿವಿಧ ತಾಲೂಕುಗಳ ವಿವಿಧ ಸಂಘದಿಂದ ರಾಜ್ಕುಮಾರ್ ಅವರಿಗೆ ಸನ್ಮಾನ ಅಂತಂದ್ರು. ಒಂದು ಸಂಘದಿಂದ ಇಬ್ಬಿಬ್ರನ್ನ ಮಾತ್ರ ಬಿಡ್ತಿದ್ರು. ನಮ್ಮ ತಾಲೂಕು ಸಂಘದಿಂದ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಮಾತ್ರ ಹೋದ್ರು. ನಮ್ಗೆ ಅವಕಾಶ ಆಗಲಿಲ್ಲ. ಸ್ಟೇಜ್ ಮುಂದಕ್ಕೆ ಹೋದರ್ನ ತಡೆದು ನಿಲ್ಸಿದ್ರು. ಆದ್ರೂ ನಾನು ಆ ಒಳ ನುಸುಳಿ ಆ ಸ್ಟೇಜ್ ಮೇಲೆ ಹೋಗಿ ನಾನು ರಾಜ್ಕುಮಾರ್ ಅವರ ಕಾಲಿಗೆ ಬಿದ್ದೆ. ಅಷ್ಟೇ ನೋಡ್ರಿ ನನಗೆ ಒಂದು ಇದು ಸಿಕ್ಕಿದ್ದು, ಅದೃಷ್ಟ ಸಿಕ್ಕಿದ್ದು. ರಾಜ್ಕುಮಾರ್ ಅವರ ಕಾಲಿಗೆ ಬಿದ್ದು ಹಿಂಗೆ ಕೈ ಹಿಡ್ಕೊಂಡೆ. ನಾನು ಇನ್ನೂ ಪೂರ್ತಿ ಎದ್ದೇ ಇಲ್ಲ. ಪೊಲೀಸ್ನವ್ರು ಬಂದು ನಾನು ಎತ್ಬಿಟ್ಟು ಜನಗಳ ಮೇಲೆ ಹಾಕಿದ್ರು. ಅಷ್ಟೇ ನನ್ನ ಪುಣ್ಯ. ಇವತ್ತು ಆ ಒಂದು ಸನ್ನಿವೇಶ ನೆನೆಸ್ಕೊಂಡ್ರೆ ನನಗೆ ಖುಷಿ ಅನ್ಸುತ್ತೆ. ಆ ಒಂದು ಜನಸ್ತೋಮದಲ್ಲಿ ಅಷ್ಟೊಂದು ಕ್ರೌಡಲ್ಲೂ ಕೂಡ ಅಣ್ಣವರು ಎಷ್ಟು ಒಂದು ನಿರ್ಮಲವಾಗಿದ್ದು ಅಂತಂದ್ರೆ, ನಾನು ಅವ್ರ ಕಾಲಿಗೆ ಬಿದ್ದು ಕೈ ಹಿಡ್ಕೊಳಕ್ ಹೋದ್ರೆ ಆ ಪೊಲೀಸ್ನವ್ರು ಎಳಿತಾ ಇದ್ರೆ ಇರ್ಲಿ ಬಿಡಿ ಪರವಾಗಿಲ್ಲ ಇರ್ಲಿ ಬಿಡಿ ಅಂತ ಪೊಲೀಸ್ನವ್ರಿಗೆ ಹೇಳಿದ್ರು ಬಿಟ್ರೆ, ಅಣ್ಣವ್ರು ಒಂದ್ ಸ್ವಲ್ಪ ಮುಖ ಸಿಂಡಿಸ್ಕೊಳೋದಾಗ್ಲಿ ಇಲ್ಲ ಏನೋ ಒಂಥರ ಭಾವನೆಯಿಂದ ನೋಡೋದಾಗ್ಲಿ ಮಾಡ್ಲಿಲ್ಲ. ಬಹಳ ಖುಷಿಯಾಗಿ ನಗ್ಮುಖದಲ್ಲೇ ಇರ್ಲಿ ಬಿಡಿ ಅವನೇನ್ ಮಾಡ್ತಾನೆ ಮಾಡ್ಲಿ ಅಂತಂದ್ರು. ಅಷ್ಟೇ ನನಗೆ ಖುಷಿಯಾದಂತ ಸನ್ನಿವೇಶ. ಇದು ನನ್ನ ಲೈಫಲ್ಲೇ ಮರೆಯಲಾಗದಂತ ಘಟನೆ. ಈಗ ಅಂದ್ಕೊಂತೀನಿ, ಇಷ್ಟು ಒಂದು ಫಾರ್ವರ್ಡ್ ಆಗಿದ್ರೆ ಅಣ್ಣವ್ರ ಮನೆಗೆ ಹೋಗಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಮಾತಾಡಿಸ್ಬೋದಾಗಿತ್ತು. ಇಲ್ಲ, ಅವಾಗ ಅಷ್ಟಿಲ್ಲ. ಹಂಗೆ ಒಂದ್ ಸ್ವಲ್ಪ ನಾವು ಪ್ರಬುದ್ಧಮಾನಕ್ಕೆ ಬರೋಷ್ಟೊತ್ತಿಗೆ ವೀರಪ್ಪನ್ ಕಿಡ್ನಾಪ್ ಆಗಿ ಹೋಗ್ಬಿಡ್ತು. ವೀರಪ್ಪನ್ ಕಿಡ್ನಾಪ್ ಆದ್ಮೇಲೆ ಬಹಳ ಒಂದು ರಾಜ್ಕುಮಾರ್ ಅವ್ರನ್ನ ಅಣ್ಣವ್ರನ್ನ ಸಾರ್ವಜನಿಕವಾಗಿ ಎಲ್ಲೂ ಅಕ್ಕಪಕ್ಕದವರು ಅವರ ಫ್ಯಾಮಿಲಿಯವರು ಬಿಡ್ತಾ ಇರ್ಲಿಲ್ಲ, ಆಚೆ ಕಳಿಸ್ತಾ ಇರ್ಲಿಲ್ಲ. ಹಂಗಾಗಿ ನಾವು ಅವ್ರನ್ನ ನೋಡೋದಕ್ಕೆ ಆಗ್ಲೇ ಇಲ್ಲ. ಇಷ್ಟು ಸಿಕ್ತಲ್ಲ ಅಷ್ಟೇ ನಮಗೆ ಧನ್ಯ ಅನ್ನಂಗೆ ಆಗಿದೆ ಅಷ್ಟೇ ಸರ್. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾವ್ ಹೇಳ್ಬೇಕಾಗಿರೋಂಥದ್ದು, ಅಣ್ಣವರ ಒಂದು ಸರಳತೆ, ಆ ಒಂದು ಜ್ಞಾಪಕ ಶಕ್ತಿ, ಅವರು ಒಂದು 3-4ನೇ ಕ್ಲಾಸ್ ಓದಿದ್ರು ನಿಜಕ್ಕೂ ಅದ್ಭುತ ಅನ್ಸುತ್ತೆ. ನಾವು ಅವರಿಗೆ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದಾಗ ಮಾನ್ಯ ಸಂಸದರಾಗಿದ್ದಂತ ಭಾಸ್ಕರಪ್ಪನವರು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಹೇಳ್ಬೇಕಾಗಿರತಕ್ಕಂಥದ್ದು ಅಂದ್ರೆ, ಅಣ್ಣವ್ರಿಗೆ 1996ರಲ್ಲಿ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದಾಗ ತುಮಕೂರು ಜಿಲ್ಲೆಯಿಂದ ಸನ್ಮಾನವನ್ನು ಇಟ್ಕೊಂಡಿದ್ರು. ಅವಾಗ ಸಂಸದರಾಗಿರ್ತಕ್ಕಂಥ ಭಾಸ್ಕರಪ್ಪನವರು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿ ಅವರಿಗೆ ಸನ್ಮಾನ ಏರ್ಪಡಿಸಿದ್ರು. ಅವಾಗ ನಾವು ಕೂಡ ಇಲ್ಲಿಂದ ಹೋಗಿದ್ವಿ. ಚಿಕ್ಕನಾಯಕನಹಳ್ಳಿಯಿಂದ ಒಂದು ವೆಹಿಕಲ್ ಅನ್ನ ಮಾಡ್ಕೊಂಡು ಒಂದು ಸುಮಾರು 70-80 ಅಭಿಮಾನಿಗಳು ನಮ್ಮ ಕನ್ನಡ ಸಂಘ ಮತ್ತೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಹೋಗಿದ್ವಿ. ಅಲ್ಲಿ ಹೋದಾಗ ಇಲ್ಲಿಂದ ಏನ್ ತಗೊಂಡು ಹೋಗ್ಬೇಕು ನಾವು, ನಮ್ಮಲ್ಲಿ ಕಂಬಳಿಗೆ ಹೆಸರುವಾಸಿಯಾಗಿರೋದ್ರಿಂದ ಯಾರೇ ಒಬ್ರು ಅತಿಥಿಗಳು ಬಂದ್ರು, ಯಾರೇ ಗೆಸ್ಟ್ಗಳು ಬಂದ್ರು, ಎಲ್ಲಿಂದಲೇ ಬರ್ಲಿ ಕಂಬಳಿ ಕೊಡೋದು ಒಂದು ಪದ್ಧತಿ ಇತ್ತು. ಅದೇ ತರ ಇಲ್ಲಿಂದಲೂ ಕಂಬಳಿ ತಗೊಂಡು ಹೋದ್ರು. ಬಟ್ ನಾವು ಅಲ್ಲಿ ಆ ಸನ್ಮಾನದ ವೇದಿಕೆ ಮೇಲಕ್ಕೆ ನಾನು ಹೋಗಕ್ಕಾಗಲಿಲ್ಲ. ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಯದರ್ಶಿಗಳು, ರಾಜ್ಕುಮಾರ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಹೋದ್ರು. ಹೋಗ್ಬಿಟ್ಟು ಅವರು ಕಂಬಳಿಯನ್ನ ಕೊಟ್ಟು ಹಾರವನ್ನ ಹಾಕಿ ಸನ್ಮಾನವನ್ನ ಮಾಡಿ, ನಮ್ಮ ಕಾರ್ಯದರ್ಶಿ ಇದ್ದಂತ ಚಂದ್ರಶೇಖರ್ ಅವರು ಅಣ್ಣವ್ರ ಕೈ ಹಿಡ್ಕೊಂಡು ಅಲ್ಲೇ ವೇದಿಕೆ ಮೇಲೆ ಅವ್ರು ಕೂತಿದ್ದಾಗ ಕೈ ಹಿಡ್ಕೊಂಡ್ಬಿಟ್ಟು, ಅಣ್ಣ ನೀವು ನಮ್ಮ ತಾಲೂಕಿಗೆ ಬರ್ಬೇಕು, ನಮ್ಮೂರಿಗೆ ಬರ್ಬೇಕು, ನೀವು ದಯವಿಟ್ಟು ನಾವೊಂದು ಸನ್ಮಾನವನ್ನ ಇಟ್ಕೋತೀವಿ ಅಂದಾಗ, ಯಾವ ಊರಪ್ಪ ನಿಮ್ದು ಅಂತ ಅಣ್ಣವ್ರು ಕೇಳಿದ್ರಂತೆ. ನಮ್ಮ ಚಿಕ್ಕನಾಯಕನಹಳ್ಳಿ ಅಂದಾಗ ಸಡನ್ ಆಗಿ ಅಣ್ಣವ್ರು ಮತ್ತಿನ್ನೇನು ಮಾತಾಡ್ದಾಗೆ CB ಮಲ್ಲಪ್ಪನವ್ರ ಊರಾ ಅಂತ ಕೇಳಿದ್ರಂತೆ. ನೋಡಿ ಅಣ್ಣವ್ರ ಜ್ಞಾಪಕ ಶಕ್ತಿ. ಅಷ್ಟೊಂದು ಆ ಕ್ರೌಡಲ್ಲೂ ಕೂಡ ಅವ್ರಿಗೆ ಸಡನ್ ಆಗಿ, ಅಣ್ಣ ನೀವು ಬರ್ಬೇಕು ನಮ್ಮೂರಿಗೆ, ಯಾವ ಊರಪ್ಪ ನಿಮ್ದು, ಚಿಕ್ಕನಾಯಕನಹಳ್ಳಿ. CB ಮಲ್ಲಪ್ಪವ್ರ ಊರು ಅಲ್ವೇನಪ್ಪ, ನಾನು ಬರಲ್ಲ ಅಂತೀನ, ವ್ಯವಸ್ಥೆ ಮಾಡ್ಕೊಳ್ಳಿ, ಏರ್ಪಾಡು ಮಾಡ್ಕೊಳ್ಳಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರಂತೆ. ಇದು ಅಣ್ಣವ್ರದ ದೊಡ್ಡತನ ಮತ್ತೆ ಅಣ್ಣವರ ಒಂದು ಜ್ಞಾಪಕ ಶಕ್ತಿಗೆ ಒಳ್ಳೆ ಉದಾಹರಣೆ ಆಗಿರ್ತದೆ. ಬಟ್ ನಾವು ಕರ್ಸೋದಿಕ್ಕೆ ಅವಾಗ ಪ್ರಯತ್ನ ಪಟ್ವಿ, ಕರ್ಸೋದಿಕ್ಕೆ ಆಗ್ಲೇ ಇಲ್ಲ. ಮತ್ತೆ ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ, ಅಣ್ಣವರು ಎಲ್ಲಿಗೆ ಕರೆಸ್ಬೇಕು, ಯಾವುದೇ ಊರಿಗೆ ಕರೆಸ್ಬೇಕು ಅಂದ್ರು ಲಕ್ಷಾಂತರ ಜನ ಸೇರ್ತಾ ಇದ್ರು. ಮತ್ತೆ ಅವರಿಗೆ ಒಂದು ಭದ್ರತೆಯನ್ನ ಕೊಡ್ಬೇಕಲ್ಲ. ಅವಾಗ ಏನ್ ಮಾಡಿದ್ರು ಗೌರ್ಮೆಂಟು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ, 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಿತ್ತು, 1 ಲಕ್ಷ ಅಮೌಂಟ್ ಅನ್ನ ಕಟ್ಟಬೇಕಿತ್ತು. ಅವಾಗ ಇದ್ದಿದ್ದದು. ಇದು ಸುಮಾರು ಒಂದು 90-90ನೇ ಇಸ್ವಿ ಟೈಮಲ್ಲಿ ನಾವು ಗಮನಿಸಿದ್ವಿ. ಅವಾಗ ಅಣ್ಣವ್ರನ್ನ ಕರೆಸ್ಬೇಕು ಅಂತ. ಅವಾಗ ನಾವು ಪೊಲೀಸ್ ಸ್ಟೇಷನ್ಗೆ 1,000 ರೂಪಾಯಿ, 1 ಲಕ್ಷ ರೂಪಾಯಿ ಹಣವನ್ನ ಕಟ್ಟಬೇಕಾಗಿತ್ತು. ಆ ಒಂದು ಭದ್ರತೆಗೋಸ್ಕರ ಅವ್ರ ಸೆಕ್ಯೂರಿಟಿ ಕೊಡಕ್ಕೆ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಮತ್ತೆ ಬೇರೆ ಕಡೆಯಿಂದ ರಿಸರ್ವ್ ಪೊಲೀಸ್ ಎಲ್ಲ ಕಳಿಸಿ ಕೊಡ್ಬೇಕಲ್ಲ 1 ಲಕ್ಷ. ಆ ಲಕ್ಷ ನಮಗೆ ಹೆವಿ ಆಗ್ತಾ ಇತ್ತು, ನಮಗೆ ಈ ತಾಲೂಕ್ ಲೆವೆಲ್, ಹಳ್ಳಿ ಲೆವೆಲ್ ಅಲ್ಲಿ. ಮತ್ತೆ ಇನ್ನು ಬೇರೆ ಖರ್ಚುಗಳೆಲ್ಲ ಬರ್ತಾ ಇತ್ತು. ಆದ್ರೆ ಪಾಲ್ಕೆ ಪ್ರಶಸ್ತಿ ಸಿಕ್ಕಿದಾಗ
ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು, ಒಂದು ವರ್ಷಗಳ ಕಾಲ ಆ 1 ಲಕ್ಷ ಹಣ ಹೆಂಗ್ ಕಟ್ಟೋದಿತ್ತು ಸೆಕ್ಯೂರಿಟಿಗೆ, ಅದನ್ನ ಸರ್ಕಾರವನ್ನೇ ಭರಿಸ್ತದೆ. ಅದನ್ನ ಬೇರೆ ಅವ್ರು ಯಾರು ನಾಗರಿಕ ಆಗ್ಲಿ ಅಭಿಮಾನಿಗಳಾಗಿ ಬರ್ಸೋ ಆಗಿಲ್ಲ ಅಂತ ಅದನ್ನ ತೆಗೆದ್ರು. ಆ 1 ವರ್ಷದೊಳಗೆ ನಾವು ಕಳಿಸ್ಬೇಕು ಅಣ್ಣವ್ರನ್ನ ಅಂತ ಬಹಳ ಪ್ರಯತ್ನ ಪಟ್ಟಿವಿ, ಆದ್ರೆ ಆಗ್ಲೇ ಇಲ್ಲ. ಹಾಗಾಗ್ಬಿಟ್ಟು ಅಣ್ಣವ್ರನ್ನ ಕಳ್ಸೋದಕ್ಕೆ ಆಗ್ಲೇ ಇಲ್ಲ. ಸುಮಾರು 60ನೇ ಇಸ್ವಿಲೇನೋ ಯಾವುದೋ ಒಂದು ನಾಟಕ ಮಾಡೋದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ರಂತೆ. ಅದು ಈ ನಮ್ಮ ಹಿರಿಯರು ಹೇಳೋದು ಒಂದು ನೆನಪು, ಮತ್ತೆ ಅದು ಯಾವುದೋ ಒಂದು ಫೋಟೋವನ್ನು ಕೂಡ, ಒಂದು ಭಾವಚಿತ್ರನೂ ಕೂಡ ಇದೆ. ಅಣ್ಣವರು ಯಾವುದೋ ಒಂದು ನಾಟಕವನ್ನ ಮಾಡೋದಕ್ಕೆ ಬಂದು ಒಂದು ಒಂದು ದೃಶ್ಯನೇನೋ ನಾಟಕದಲ್ಲಿ ಮಾಡಿ ಹೋಗಿದ್ರಂತ ಅವಾಗ 60ನೇ ಇಸ್ವಿನಲ್ಲಿ. ಅದು ನಮ್ಮ ಜನತೆಗೆ, ನಮ್ಮ ಚಿಕ್ಕನಾಯಕನಹಳ್ಳಿ ಜನತೆಗೆ ಬಹಳ ಖುಷಿ ಕೊಡುವಂತ ವಿಚಾರ ಸರ್.